ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಹೊಸ ಚಾನಲ್ಲು, ಹೊಸ ವಿಡಿಯೋ. ಆ್ಯಂಡ್ ನನ್ನ ಚಾನಲ್ ಹೆಸರು ಬಂದು ಪ್ರಿಹಾನ್ ಬ್ಲಾಗ್ಸ್ ಅಂತ. ಪ್ರಿಹಾನ್ ಅಂದರೆ ಪ್ರೀತಿ ಪ್ಲಸ್ ಮೋಹನ್ ಈಕ್ವಲ್ಸ್ ಪ್ರಿಹಾನ್. ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು. ಇದು ಜಸ್ಟ್ ನನ್ನದೊಂದು ಕಿರು ಪರಿಚಯ ಫ್ರೆಂಡ್ಸ್ ಅಷ್ಟೇ. ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಅಂದರೆ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೊಸ ವಿಡಿಯೋ ಹೇಗೆ ಬರ್ತಾಯಿದೆ ನಂಗೆ ಗೊತ್ತಿಲ್ಲ, ಏನಾರ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ. ಹೊಸದಾಗಿ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ. ಮತ್ತು ನಮ್ಮ ಮನೇಲಿ ನಾನು, ನಮ್ಮ ಯಜಮಾನ್ರು, ನನ್ನ ಮಗ 7 ವರ್ಷ, ಅವನ ಹೆಸರು ಅಥರ್ವ. ನಾವು 3 ಜನ ಇದ್ದೀವಿ. ಸೊ ನಮ್ಮ ಅತ್ತೆ ಬಂದು ಮೈಸೂರಲ್ಲಿರ್ತಾರೆ, ನಾವು ಬ್ಯಾಂಗ್ಳೂರಲ್ಲಿದ್ದೀವಿ. ನನ್ನ ಅಪ್ಪ ಅಮ್ಮ ಕೂಡ ನನ್ನ ಮನೆ ಹತ್ರನೇ, ಅಂದರೆ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಸೊ ಹತ್ತಿರ ಇದ್ದಾರೆ. ಮುಂಚೆ ಸಿಕ್ಕಾಪಟ್ಟೆ ಹತ್ತಿರ ಇದ್ದರು, ಒಂದು ರೋಡ್ ಆಚೆ. ಬಟ್ ಈಗ ಕಾರಣಾಂತರದಿಂದ ಅವರು ಇಲ್ಲಿಂದ ಮನೆ ಖಾಲಿ ಮಾಡಬೇಕಾಯ್ತು. ಹಾಗಾಗಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ನನಗೆ ಒಬ್ಬಳು ಅಕ್ಕ ಇದ್ದಾಳೆ, ಅವಳು ಅಷ್ಟೇ ಅಮ್ಮ ಮನೆ ಹತ್ರನೇ ಇದ್ದಾಳೆ. ಆ್ಯಂಡ್ ಇದೆ ನನ್ನ ಫ್ಯಾಮಿಲಿ ಪರಿಚಯ. ಇದೇ ನಮ್ಮ ಆಟೋ. ಅಲ್ಲಿ ಬಂದಿರೋ ಯಾರು ಇಲ್ಲ, ನನ್ನ ಅಪ್ಪ. ಸೊ ಈಗ ಅಥರ್ವನ್ನ ಕರ್ಕೊಂಬರೋಕ್ಕೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಹಾಯ್ ಮಾಡಿರ, ಹಾಯ್ ಹಾಯ್ ವ್ಲಾಗ್. ಸೊ ನನ್ನಪ್ಪ, ಮೈ ಡ್ಯಾಡ್. ಈಗ ಕರ್ವನ್ನ ಕರ್ಕೊಂಬರೋಕ್ಕೆ ಸ್ಕೂಲಿಗೆ ಹೋಗ್ತಾ ಇದ್ವಿ. ಅವನಿಗೆ ಟೈಮ್ ಬಂದು 2:45, ಅವನಿಗೆ 3 ಗಂಟೆಗೆ ಸ್ಕೂಲ್ ಬಿಡೋದು. ಹೋಗ್ತಾ ಇದ್ವಿ ಅಪ್ಪನ ಜೊತೆ ಆಟೋ. ಬುಧವಾರದೊತ್ತು ವೈಟ್ ಡ್ರೆಸ್ಸು. ಗೈಸ್, ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಮೊದಲನೇದಾಗಿ ನಾನು ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ, ನಾನು ಒಂದು ಹೊಸ ಚಾನೆಲ್ ಸ್ಟಾರ್ಟ್ ಮಾಡಬೇಕು, ವಿಡಿಯೋಸ್ನ ಹಾಕಬೇಕು, ನನಗೆ ಗೊತ್ತಿರೋ ನಾಲೆಡ್ಜ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಿರಲಿಲ್ಲ. ಅದಕ್ಕೆ ಏನೋ ಒಂದು ಥಾಟ್ ಬಂತು, ಸ್ಟಾರ್ಟ್ ಮಾಡೇ ಬಿಡೋಣ, ಸುಮ್ಮನೆ ನಾಳೆ ಪೋಸ್ಟ್ಪೋನ್ ಮಾಡೋ ಬದಲು ಗಟ್ಟಿ ಮನಸ್ಸು ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು ಬಂದು ನಮ್ಮ ತಂದೆ ತಾಯಿಗೋಸ್ಕರ ಅಕಸ್ಮಾತ್ ಏನಾದರೂ ಈ ಚಾನಲಲ್ಲಿ ನಂಗೆ ಸಕ್ಸಸ್ ಸಿಕ್ಕಿ ಅರ್ನ್ ಮಾಡೋ ಥರ ಆಯಿತು ಅಂತಂದರೆ, ಸೊ ಖಂಡಿತ ನಾನು ನಮ್ಮ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ. ಯಾಕಂದರೆ ಓವರಾಲ್ ನಾನು ಮುಂಚೆ 14 ವರ್ಷ ಕೆಲಸ ಮಾಡಿದ್ದೀನಿ. ಅವಾಗೇನೋ ಒಂಚೂರು ಪಾಪ ಅವ್ರಿಗೆ ಹೆಲ್ಪ್ ಆಗ್ತಾಯಿತ್ತು, ಬಾಡಿಗೆ ಕಟ್ಟೋದಕ್ಕೋ ಏನಕ್ಕೋ ಒಂದು. ಮದುವೆಗಿಂತ ಮುಂಚೆ, ಮದುವೆ ಆದಮೇಲೆ ಓವರಾಲ್ ಟೋಟಲ್ 14 ಇಯರ್ಸ್ ಕೆಲಸ ಮಾಡಿದ್ದೀನಿ. ಬಟ್ ಮಗು ಆದಮೇಲೆ ಕೆಲಸ ಬಿಡಬೇಕಾಯ್ತು, ಯಾಕಂದರೆ ಮಗುನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತಂದ್ಬಿಟ್ಟು ನಾನು ಕ್ವಿಟ್ ಮಾಡಬೇಕಾಯ್ತು. ಸೊ ಅವಾಗಿಂದ ಪಾಪ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಕಷ್ಟ ಆಗ್ತಾನೇ ಇದೆ ಇನ್ನು. ಅದಕ್ಕೋಸ್ಕರ ಅಂದರೆ ಹೆಲ್ಪ್ ಮಾಡ್ತೀನಿ, ಬಟ್ ಮುಂಚೆ ಅಷ್ಟು ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಎಲ್ಲನೂ ನಮ್ಮ ಮನೆಯವ್ರ ಹತ್ರ ಕೇಳೋದಕ್ಕಾಗಲ್ಲ. ನಮ್ಮ ತಂದೆ ಅಂತೂ ತುಂಬ ಸ್ವಾಭಿಮಾನಿ, ಬೇಡ ನಾನು ಏನು ಓಡಿಸ್ಕೊಂಡು ನಾನು ಸಂಪಾದನೆ ಮಾಡ್ತೀನೋ ಅದರಲ್ಲೇ ನಾನು ಜೀವನ ಸಾಗಿಸ್ತೀನಿ, ಸುಮ್ಮನೆ ನೀನು ನಿಮ್ಮ ಮನೆಯವ್ರನ್ನ ಕೇಳಿ ಇದೆಲ್ಲ ಮಾಡ್ಕೊಬೇಡ ಅಂತಲೇ ಹೇಳ್ತಾರೆ ಹೊತ್ತು ತೊಗೊಂಬ ಇದು ಮಾಡು ಅಂತಲೇ ಹೇಳೋದಿಲ್ಲ ಯಾವತ್ತು. ಸೊ ಅಟ್ಲೀಸ್ಟ್ ನನಗೆ ಇದರಿಂದೇನಾದರೂ ಒಂಚೂರು ಹೆಲ್ಪ್ ಆಯಿತು ಅಂತಂದರೆ ಅವ್ರಿಗೂ ನಾನು ಹೆಲ್ಪ್ ಮಾಡ್ಬೋದು. ಆ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡೋಣ, ನೀವೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಯಿತು ಅಂದರೆ, ನನ್ನ ಕೊಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಸೊ ಇಷ್ಟೇ ಗೈಸ್, ತುಂಬ ಹೇಳಿಬಿಟ್ಟೆ ಫಸ್ಟ್ ವ್ಲಾಗಲ್ಲೇ. ಬಟ್ ಸ್ಟಿಲ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಮಾಡಿದ್ದೀನಿ.
ಎಸ್, ಇದಾಗಿತ್ತು ನನ್ನ ಫಸ್ಟ್ ಇಂಟ್ರಡಕ್ಷನ್ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತು ಹೊಸ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.